ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಟೊಮೆಟೊ ಪಲಾವ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು, ನಾನಿಲ್ಲಿ 1/4 kg ಅಷ್ಟು ಟೊಮೆಟೊ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ, ಮತ್ತೆ ಜಿಂಜರ್ ಕಣ್ರಿ, ಶುಂಠಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಮತ್ತೆ ಗ್ರೀನ್ ಚಿಲ್ಲಿ ಒಂದ್ 5ರಿಂದ 6 ತಗೊಂಡಿದ್ದೀನಿ ಕಣ್ರಿ. ಅದನ್ನ ಮಿಕ್ಸಿ ಜಾರಿಗೆ ನಾವು ತರಿಯಾಗಿ ರುಬ್ಕೊಳ್ಳೋಣ ಬನ್ನಿ. ನೋಡ್ರಿ, ಇದು ಬ್ರೇಕ್ಫಾಸ್ಟ್ ಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಕಣ್ರಿ. ಬೆಳಗ್ಗೆ ಒಂದ್ 10 ನಿಮಿಷದಲ್ಲೇ ಮಾಡ್ಕೋಬಹುದು ಇದು ಬ್ರೇಕ್ಫಾಸ್ಟ್ ನ. ಬನ್ನಿ ಒಗ್ಗರಣೆ ಹಾಕೊಳ್ಳೋಣ್ರಿ. ನಾನು ಇಲ್ಲಿ ಆಲ್ರೆಡಿ ಎಣ್ಣೆ ಹಾಕಿದ್ದೆ. ಸಾಸಿವೆ ಜೀರಿಗೆ ಹಾಕೊಳ್ಳೋಣ. ನೆಕ್ಸ್ಟ್ ರುಬ್ಬಿರುವಂತಹ ಮಸಾಲೆನ ಹಾಕೊಳ್ಳೋಣ್ರಿ. ಶುಂಠಿ, ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ ಅಷ್ಟು ರೀ. ನೆಕ್ಸ್ಟ್ ಟೊಮ್ಯಾಟೊ ಹಾಕೊಳ್ಳೋಣ್ರಿ. ನೀಟಾಗಿ ಅದು ಬೇಯಿಸ್ಕೊಳ್ಳೋಣ ಕಣ್ರಿ. ಎಣ್ಣೆ ಬಿಡೋ ತನಕ ಸ್ವಲ್ಪ ಬೇಯಿಸ್ಕೊಳ್ಳೋಣ್ರಿ. ಟೊಮೆಟೊ ಬೆಂದಷ್ಟು ಪಲಾವ್ ಚೆನ್ನಾಗ್ ಬರುತ್ತೆ ಕಣ್ರಿ. ಟೊಮೆಟೊ ಪಲಾವ್. ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕ್ ಹೋಗ್ಬೇಡಿ. ಸ್ನೇಹಿತರೆ, ಅವಾಗ್ಲೇ ನಾವು ಸಾಸಿವೆ ಜೀರಿಗೆ ಎಣ್ಣೆಲಿ ಹಾಕೊಂಡ್ವಲ್ವಾ, ಅದೇ ಟೈಮ್ ನಲ್ಲಿ ನಾವು ಕರಿಬೇವು ಮತ್ತೆ ಒಣ ಮೆಣಸಿನಕಾಯಿ ಹಾಕೋಬೇಕಂತ್ರಿ. ನಾನು ಮರ್ತ್ ಬಿಟ್ಟೆ, ಸಾರಿ. ಇವಾಗ ಹಾಕೊಳ್ತಾ ಇದೀನಿ ನೋಡ್ರಿ. ಒಣ ಮೆಣಸಿನಕಾಯಿ, ಕರಿಬೇವು ಇವಾಗ ಹಾಕೋತಾ ಇದೀನಿ. ಅವಾಗ್ಲೇ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ್ರಿ. 1 ಸ್ಪೂನ್ ಹಾಕೊಂಡಿದೀನಿ ನಾನು ಇಲ್ಲಿ ಉಪ್ಪು. ಉಪ್ಪನ್ನ ನೀವು ನೋಡ್ಬಿಟ್ಟು ಹಾಕೊಳ್ಳಿ. ನಾನಿಲ್ಲಿ 1.5 ಕಪ್ಪಿನಷ್ಟು ಅಕ್ಕಿ ತಗೊಂಡಿದೀನಿ ಕಣ್ರಿ. 1 ಲೋಟ ಮತ್ತೆ ಸ್ವಲ್ಪ ಅರ್ಧದಿಂದ ಸ್ವಲ್ಪ ಜಾಸ್ತಿನೇ ತಗೊಂಡಿನಿ. 1.5 ಲೋಟ ಅನ್ಕೊಳ್ಳಿ. ಇದನ್ನ ನೀಟಾಗಿ 2 ಸಲ ಚೆನ್ನಾಗಿ ತೊಳ್ಕೊಂಡ್ರಿ. ತೊಳೆದು ಬಿಟ್ಟು ಮತ್ತೆ ನಾವು ಅದೇ ಕಪ್ ನಲ್ಲಿ ಅಳತೆಲಿ ನಾವು ನೀರ್ ಹಾಕೋಬೇಕಾಗುತ್ತೆ ರೀ. ಮಸಾಲೆ ಎಲ್ಲ ರುಬ್ಬಿರ್ತೀವಲ್ಲ, ಅಕ್ಕಿಗೆ ನೋಡ್ರಿ ನಾವು 3 ಕಪ್ನಷ್ಟು ನೀರ್ ಹಾಕೋಬೇಕಾಗುತ್ತೆ. 1.5 ಕಪ್ಪು ಅಕ್ಕಿ ತಗೊಂಡಿದೀವಂದ್ರೆ ಅದೇ ಲೋಟದಲ್ಲಿ 3 ಲೋಟ ನಾವು ನೀರ್ ಹಾಕೋಬೇಕಾಗುತ್ತೆ ನೋಡ್ರಿ. ಅಕ್ಕಿನ ಹಾಕೊಳ್ಳೋಣ್ರಿ, ತೊಳೆದಿರೋ ಅಕ್ಕಿನ. ನೋಡ್ರಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ್ರಿ. ನೆಕ್ಸ್ಟ್ ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಆಗಿದ್ರೆ ಇನ್ನೊಂದ್ ಚೂರು ಉಪ್ಪು ಹಾಕೊಳ್ಳಿ. ಈಗ ಕುಕ್ಕರ್ ಮುಚ್ಚಳಕ್ಕೆ ಮುಚ್ಚಿಬಿಟ್ಟು ನಾವು 2 ಸಲ ವಿಷಲ್ ಬಂದ್ರೆ ಸಾಕನ್ರಿ. ಚೆನ್ನಾಗಿ ಬೆಂದಿರುತ್ತೆ. ತೀರಾ ಮೆತ್ತಗೆ ಆಗ್ಬಾರ್ದು ಅನ್ನ. ನೋಡ್ರಿ, ಈ ರೀತಿ ಉದುರಾಗಿ ಬಂದಿದೆ ಚೆನ್ನಾಗಿ. ನಾವು ಅಳತೆಯಲ್ಲಿ ನೀರ್ ಕರೆಕ್ಟ್ ಹಾಕಿದ್ರೆ ಕರೆಕ್ಟ್ ಆಗಿ ರೈಸ್ ಬರುತ್ತೆ ಕಣ್ರಿ. ನೋಡ್ರಿ, ಎಷ್ಟು ಚೆನ್ನಾಗಿ ಬಂದಿದೆ ಟೊಮ್ಯಾಟೊ ಪಲಾವು. ತಿನ್ಲಿಕ್ಕೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ಕಣ್ರಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.